ಬಿಸಿಲಿನ ತಾಪದಿಂದಾಗಿ ಪ್ರಯಾಣಿಕರು ತತ್ತರಿಸುತ್ತಿರುವ ಈ ಸಮಯದಲ್ಲಿ ಕೆಎಸ್ಆರ್ಟಿಸಿ ಚಾಲಕರು ಮತ್ತು ನಿರ್ವಾಹಕರು ತೋರಿದ ಮಾನವೀಯತೆ ಕಾರ್ಯ ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಿದೆ. ಟಿ ನರಸೀಪುರ, ಬನ್ನೂರು, ಮಂಡ್ಯ ಮಾರ್ಗಗಳಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಾರಿಗೆ ಸಿಬ್ಬಂದಿ ಸಾರ್ವಜನಿಕರ ಮನಗೆದ್ದಿದ್ದಾರೆ. ನಿರ್ವಾಹಕ ಲಕ್ಷ್ಮೇಶ್ ಮತ್ತು ಚಾಲಕ ಹೇಮಂತ್ ಅವರು ಈ ಸಮಾಜಮುಖಿ ಕಾರ್ಯಕ್ಕೆ ನಾಂದಿ ಹಾಡಿದ್ದು, ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಜನರು ಸಂಕಷ್ಟವನ್ನು ಕಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ನೀರಿನ ಕ್ಯಾನ್ಗಳನ್ನು ಅಳವಡಿಸಿದ್ದಾರೆ. ಬಸ್ಸಿನಲ್ಲಿ ಪ್ರಯಾಣಿಸುವಾಗ ದಾಹವಾದರೆ ನೀರು ಸಿಗದೆ ಪರದಾಡುವಂತಹ ಇದು ನಿಜಕ್ಕೂ ನೆಮ್ಮದಿ ನೀಡಿದ್ದು, ಈ ಮೂಲಕ ಅವರು ಮಾನವೀಯತೆಯ ಮಹತ್ವ ಸಾರಿದ್ದು ಲಕ್ಷ್ಮೇಶ್ ಮತ್ತು ಹೇಮಂತ್ ಅವರ ಕಾರ್ಯ ಇತರ ಸಿಬ್ಬಂದಿಗೂ ಪ್ರೇರಣೆ ನೀಡಿದೆ. ಅವರನ್ನೇ ಮಾದರಿಯಾಗಿರಿಸಿಕೊಂಡು ಅದೇ ಮಾರ್ಗದಲ್ಲಿ ಸಂಚರಿಸುವ ಇನ್ನೂ 5 ಬಸ್ಗಳ ಸಿಬ್ಬಂದಿಗಳು ಕೂಡ ಇದೇ ಸೇವೆಗೆ ಕೈಜೋಡಿಸಿದ್ದಾರೆ. ಪ್ರತಿದಿನ ಶುದ್ಧ ನೀರಿನ ಘಟಕಗಳಿಂದ 2 ರಿಂದ 3 ಕ್ಯಾನ್ಗಳನ್ನು ತಂದು ಪ್ರಯಾಣಿಕರಿಗೆ ನೀಡುತ್ತಿದ್ದಾರೆ. ಈ ಮೂಲಕ ಅವರು ಬಿಸಿಲಿನ ಝಳದಲ್ಲಿ ಪ್ರಯಾಣಿಸುವವರಿಗೆ ಆಸರೆಯಾಗಿದ್ದು, ಸಾರ್ವಜನಿಕರು ಈ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇದು ನಿಜಕ್ಕೂ ಪುಣ್ಯದ ಕೆಲಸ ಎಂದು ಅನೇಕರು ಪ್ರತಿಕ್ರಿಯಿಸಿದ್ದು, ಪ್ರಯಾಣಿಕರ ಮುಖದಲ್ಲಿ ಸಂತೋಷ ಮತ್ತು ತೃಪ್ತಿಯೇ ನಮಗೆ ಸಿಗುವ ದೊಡ್ಡ ಗೌರವ ಎಂದು ಸಿಬ್ಬಂದಿ ಹೇಳುತ್ತಿದ್ದಾರೆ. ಕರ್ತವ್ಯದ ಜೊತೆಗೆ ಮಾನವೀಯತೆ ಮೆರೆದ ಲಕ್ಷ್ಮೇಶ್ ಹಾಗೂ ಹೇಮಂತ್ ಜೋಡಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದ್ದು, ಈ ಮೂಲಕ ಕೆಎಸ್ಆರ್ಟಿಸಿ ಸಿಬ್ಬಂದಿ ಸಾರ್ವಜನಿಕ ಸೇವೆಯಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಬೇಸಿಗೆ ಟೈಮ್ ಐತಲ್ಲ, ಮೊದಲಿಂದನೂ ಐತೆ ಕ್ಯಾನು. ಆದರೆ ಬೇಸಿಗೆ ಟೈಮಿಂದ ಜನಗಳು ಅನುಕೂಲ ಆಗುತ್ತೆ, ನಮಗೂ ನೀರು ಬೇಕಾಗುತ್ತಲ್ಲ. 2 ದಿವಸದಿಂದ ಇಟ್ಕೊಂಡಿದ್ದೀವಿ ಸರ್. ಎಷ್ಟು ದಿನಗಳಿಂದ ಇರ್ತದೆ? ಸುಮಾರು ದಿನಗಳಿಂದ ಇಟ್ಟಿದ್ದೀವಿ, ಒಂದು 6 ತಿಂಗಳಿಂದನೂ ಇಟ್ಟಿದ್ದೀವಿ ಸರ್. ಪ್ರತಿದಿನ ಎಷ್ಟು ಕ್ಯಾನ್ ನೀರು ಖಾಲಿ ಆಗುತ್ತೆ? ಪ್ರತಿದಿನ 1 ಕ್ಯಾನ್ ಅಂತೂ ಖಂಡಿತ ಖಾಲಿ ಆಗುತ್ತೆ ಸರ್. ಸರ್, ಈಗ ನೀರು ಎಲ್ಲಿಂದ ತರ್ತೀರಿ? ನೀರಿಲ್ಲ ಸರ್, ಹಳ್ಳಿಗಳು ಹೋಗ್ಬೇಕಾದ್ರೆ ಫಿಲ್ಟರ್ ನೀರು 5 ರೂಪಾಯಿ ಹಾಕಿದ್ರೆ ಕಾಯಿನ್ ಕೊಡ್ತಾರೆ, 5 ರೂಪಾಯಿ ಹಾಕ್ಬಿಟ್ಟು ನೀರು ತುಂಬಿಸ್ಕೊತೀವಿ ಸರ್. ಅದು ನಿಮ್ಮ ಸ್ವಂತ ಹಣದಿಂದ ತರ್ತೀರಾ? ಹೌದು ಸರ್, ಸ್ವಂತ ಹಣ. ಹೌದು ಸರ್, ಸ್ವಂತ ಹಣನೇ. ಈ ಜನಗಳು ನೀರು ಕುಡಿದ್ಬಿಟ್ಟು ಏನು ಹೇಳ್ತಾರೆ ಸರ್? ಇಲ್ಲಿ ಬಸ್ಸಲ್ಲಿ ನೀರು ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲ ಸರ್, ನೀರು ವ್ಯವಸ್ಥೆ ಮಾಡಿರ್ತಾರೆ, ಹೊರಗಡೆಯಿಂದ ಅಲ್ಲಿ ಹೋಗಿದ್ದು ಬರ್ತಾರೆ. ಇವಾಗ ಬೇಸಿಗೆ ಟೈಮ್ ಜಾಸ್ತಿ ಅಲ್ಲ, ಹಾಗಾಗಿ ನೀರು ಕುಡಿತಿಂದ ನೀರು ಕುಡಿ ಅಂತಾರೆ, ನಾವೇನು ಇಟ್ಕೊಂಡು ಕುಡೀರಿ ಅಂತ ನೀರೇನು ಬೇಡ ಅನ್ನೋದು ಸರ್. ಅದರಿಂದ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಪ್ರಯಾಣಿಕರು ಖುಷಿಯಾಗಿದ್ದಾರಲ್ಲ? ಹಾಂ, ಖುಷಿಯಾಗಿದ್ದಾರೆ ಸರ್, ಏನು ತೊಂದರೆ ಇಲ್ಲ. ಬೇರೆ ನಿಮ್ಮ ಸಹೋದ್ಯೋಗಿಗಳಿಗೆ ಅಂದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಬಸ್ನವ್ರಿಗೆ ಏನಾದ್ರು ಹೇಳ್ತೀರಾ? ಸುಮಾರು ಗಾಡಿ ಇಟ್ಟವ್ರೆ. ಇಲ್ಲ ಸರ್, ನಮ್ಮ ಗಾಡಿಗಳಲ್ಲೂ ಸುಮಾರು ಗಾಡಿಗಳು ಇಟ್ಟಿದ್ದಾರೆ. ಅಂದರೆ ನಮ್ಮ ಪ್ರಚಾರಕ್ಕೆ ಬಂದ್ರೆ ನಿಮ್ದೊಂದು ಗಾಡಿ ಅಂತ ಕಾಣಿಸ್ತದೆ, ಸುಮಾರು ಗಾಡಿಗಳು ಇಟ್ಟಿದ್ದಾರೆ ಸರ್. ಹೇಮಂತ್ ಕುಮಾರ್ ಅಂತೇಳಿ. ಮಾತಾಡೋದ ನಮ್ಮ ಮಂಡ್ಯ ಡಿಪೋದಲ್ಲಿ KSRTC ಬಸ್ಗಳಲ್ಲಿ ನೀರಿನ ಸೌಲಭ್ಯ ಇದೆ, ಪ್ರಯಾಣಿಕರಿಗೆ ಅನುಕೂಲವಾಯ್ತದೆ. ಹಂಗಾಗಿ ಡ್ರೈವರು ಮತ್ತು ನಿರ್ವಾಹಕರುಗಳಿಗೆ ಧನ್ಯವಾದಗಳು. ತುಂಬ ಬಿಸಿಲು ಟೈಮ್ನಲ್ಲಿ ಒಳ್ಳೆಯ ಒಂದು ಅವಕಾಶ ಕಲ್ಪಿಸ್ಕೊಟ್ಟವ್ರೆ ಮಂಡ್ಯ ಡಿಪೋದಲ್ಲಿ. ಹಂಗೆ ಎಲ್ಲ ಹೆಚ್ಚಿನ ಗಾಡೀಲಿ ಈ ಥರ ನೀರಿನ ಸೌಲಭ್ಯ ಒದಗಿಸ್ಕೊಟ್ರೆ ಪ್ರಯಾಣಿಕರಿಗೂ ಅನುಕೂಲ ಆಗುತ್ತೆ. ಇಷ್ಟ ಆಗಿ ಹೇಳ್ತೀನಿ ಸರ್. ನಾವು ಬನ್ನೂರೇ, ರಾಜು ಅಂತ. ಬೇಸಿಗೆ ಕಾಲದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ, ತುಂಬಾ. ಯಾವ್ರವ್ರು? ಕಂಗಳಿ ಅಣ್ಣ. ಎಲ್ಲಿ ಹೋಯ್ತಿದ್ರಿ? ಮಂಡ್ಯ ಸೈಡ್. ಮಂಡ್ಯ. ಬಸ್ಸಲ್ಲಿ ಕುಡಿಯಕ್ಕೆ ನೀರು ವ್ಯವಸ್ಥೆ ಮಾಡಿದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಸಹಾಯ ಆಯ್ತು ಸರ್. ಈ ಬಿಸಿಲಲ್ಲಿ ತುಂಬಾ ಬಿಸಿಲು ಇರೋದ್ರಿಂದ ಅನುಕೂಲ ಆಯ್ತು.